ಇನ್ನು ಭೂಮಂಡಲಕ್ಕೆ ಹೋಗಿ ಅಂದ್ರೆ ಲೋಕವನ್ನ ಆಳುತ್ತ ರಾಜರಾಗಿ ಮೆರೆಯಿರಿ ಎಂದಾಗ ಯಾವಾಗ ಬ್ರಹ್ಮನಿಗೆ ನಾನು ಎಂಬ ಅಹಂಕಾರ ಹೋಯ್ತೋ ಆ ಅಹಂಕಾರ ಬಂದು ಮೊದಕೈಟವರು ಸೇರ್ಕೊಂಡಿದ್ದೆ. ಅಂದ್ರೆ ನಾವು ಹೊರಬಲ ಗೆದ್ದಿದ್ದೀವಿ, ನಾವು ಸ್ವಯಿತ್ತಮರಣಧಾರಿಗಳಾಗ್ಬಿಡ್ತೀವಿ, ನಮ್ಮನ್ನು ಗೆಲ್ಲಲು ಯಾರಿಂದ ಸಾಧ್ಯವಿಲ್ಲ ಎಂಬುದಾಗಿ ಆ ಮೊದಕೈಟವರು ಹೇಳ್ತಿದ್ದಂತೆ. ಎಲ್ಲವೋ ಹರಿ ಹೇ ಪರಬ್ರಹ್ಮ ದೇವ, ಪ್ರಬಲಾದ ದಾನವರನ್ನ ದೈತ್ಯರನ್ನಾಗಿ ಸೃಷ್ಟಿಸಿದೆ, ಕೇವಲ ಮಧುಕೀಟಗಳನ್ನಾಗಿ ಸೃಷ್ಟಿಸಿದನಲ್ಲವೇ, ಅವನನ್ನು ಟಡಗಿಸಬೇಕು, ಅವನ ಸತ್ಯಲೋಕದ ಸೊಕ್ಕನ್ನು ಮುರಿಯಬೇಕು. ಬಿಡೋ ಬ್ರಹ್ಮನೆಂದು ಅಂದಾಗ ಯಾವಾಗ ಬ್ರಹ್ಮನನ್ನು ಬಿಡಬೇಕು ಎಂದು ಕೇಳಿದಾಗ ಹರಿ ಹೇಳುತ್ತಿದ್ದಂತೆ, ಬೇಡ, ನನ್ನ ಮಾತನ್ನು ಕೇಳಿ ದಾನವರೇ, ನಿಮ್ಮ ದಾನವ ಕುಲ ಮುಂದುವರಿಯಬೇಕಾದ್ರೆ ನೀವು ಯಾವುದಾದರೂ ಲೋಕವನ್ನು ಸೇರಿ ಸುಖದಿಂದ ಬಾಳಿ ಎಂದಾಗ ಆ ಮುದುಕೈಟವರು ಹೇಳುತ್ತಿದ್ದಂತೆ, ಎಲ್ಲವೋ ಹರಿ, ನೀನು ನಮ್ಮನ್ನು ಸೃಷ್ಟಿಸಿದೆ ಎಂಬ ಅಹಂಕಾರದ ಮನವೇನು ನೋಡ, ಹೇ ಎಲ್ಲ ಕದನಕ್ಕೆ ದೇವದಾನವರ ಕದನ ಪ್ರಾರಂಭವಾಗಲಿ ಎಂಬುದಾಗಿ ಯಾವಾಗ ಹರಿಯಾದರೂ ಆ ಮಧುಕೈಟವರ ಮೇಲೆ ಕದನ ಸಾರಿ ನಿಂತಾಗ 6,000 ವರ್ಷಗಳ ಕಾಲ ಕದನದಲ್ಲಿ ಕಾದಾಡಿ ಆ ಮಧುಕೈಟವರನ್ನು ಗೆಲ್ಲಲಾಗದೆ ಹರಿ ಸೋತು ಪಲಾಯನವಾಗಿದ್ದಾನೆ. ಹರಿಯಾದರೂ ಬ್ರಹ್ಮದೇವನನ್ನು ಕೇಳುತ್ತಿದ್ದಂತೆ, ಅಯ್ಯ ಎಂತಹ ಅನರ್ಥದ ಕಾರ್ಯವನ್ನು ಮಾಡಿದಿ ಅಂದಾಗ ಅವರನ್ನು ಸೃಷ್ಟಿ ಮಾಡಿದ್ರೇನೆ ಚೆನ್ನಾಗಿರ್ತಿತ್ತು, ನಾನೇ ನೀನು ಮದ ಮುರಿಬಹುದಾಯ್ತು. ನಾನು ಆ ಮಧುಕೈಟವರ ಸೃಷ್ಟಿ ಮಾಡಿದೆ ಅಂದ್ರೆ ದಾನವರನ್ನು ಸೃಷ್ಟಿ ಮಾಡಿದೆ, ಈಗ ಅವ್ರ ಮದ ಮುರಿಲ್ಲ ಅಂದ್ರೆ ನನ್ನ ಮದ ಮುರಿಯಕ್ ಬಂದರೆ ಅಂದ್ರೆ ನಾವ್ ಮಾಡಿದ್ದು ನಮಗೆ, ನಾವ್ ಮಾಡಿದ್ದು ಪಾಪ ನಮ್ಮನ್ನೇ ಕಾಡುತ್ತೆ. ನಾನೇನು ಬ್ರಹ್ಮನ ಅಹಂಕಾರ ಮುರಿಲಿ ಅಂತ ಸೃಷ್ಟಿ ಮಾಡಿದ್ರೆ ನನ್ನ ಮದನೇ ಮುರಿಯಕ್ ಬಂದರು, ಏನು ಮಾಡ್ಬೇಕು? ಇವರನ್ನ ಸಂಹಾರ ಮಾಡುವ ವಿಧಾನವಾದರೂ ಹೇಗೆ ಎಂಬುದಾಗಿ ತಾನು ಮನದಲ್ಲಿ ಆಲೋಚನೆ ಮಾಡುತ್ತಿರಬೇಕಾದರೆ ನಾರಾಯಣ ಬ್ರಹ್ಮನೇ ಉಪಾಯ ಹೇಳ್ತಿದ್ದಂತೆಯ್ಯ, ಅಂಬಿಕೆಯನ್ನ ಜಗದಂಬಿಕೆಯನ್ನ ಆದಿಶಕ್ತಿ ಅಂಬಬಾರಿಯನ್ನು ಧ್ಯಾನಿಸು, ಅಂಬಿಕೆಯಿಂದ ಸರಿಯಾದ ಉತ್ತರಗಳನ್ನು ಪಡೆ ಎಂದಾಗ ಜಗದಂಬಿಕೆಯನ್ನ, ಕರುಣಾಕರಿಯನ್ನ, ದಯಾಕರಿ ಶಂಕರಿಯನ್ನ, ಚಾಮುಂಡೇಶ್ವರಿಯನ್ನ ಯಾವಾಗ ಅಜಹರಿಬ್ಬರು ಸೇರಿ ಅಂಬಿಕೆಯ ಧ್ಯಾನವನ್ನು ಮಾಡಿದಾಗ ಜಗದಂಬಿಕೆ ಗೋಚರಳಾಗಿ ಗಗನಮಾರ್ಗದಲ್ಲಿ ಹೇಳ್ತಿದ್ದಾರಂತೆ ಉಪಾಯವನ್ನ. ಸರಿ, ಮಧುಕೈಟವರನ್ನ ಅಂದರೆ ಮಧುಕೀಟಗಳನ್ನು ಮಧುಕೈಟವರನ್ನಾಗಿ ಸೃಷ್ಟಿ ಮಾಡಿದವನಾರು ನಾನೇ ಅಂದಾಗ ಅವರಿಗೆ ನೀನು ನೀಡಿದ ವರಗಳು ನಿನಗೆ ನೆನಪಿನಲ್ಲಿವೆಯೇ? ಹೌದಮ್ಮ, ಏನೆಂಬುದಾಗಿ ಅವರು ಸ್ವಯಿಚ್ಛ ಮರಣಧಾರಿಗಳು ಅಂದಾಗ ಅವರ ಮರಣ ಅವರಿಂದಲೇ ಆಗಬೇಕು ಅಂದಾಗ ನಾನು ಎಂಬ ಮನದ ಮಿದಿಲಿಗೇರಿದ ದೇವದಾನವ ಮಾನವರು ಯಾರೇ ಆಗಿರಲಿ ಬೇರೆ ಯಾರು ನಮ್ಮನ್ನ ಸುಡೋದಿಲ್ಲ, ನಾನು ಎಂಬತಕ್ಕಂಥ ಬೆಂಕಿನೇ ನಮ್ಮನ್ನು ಸುಡುತ್ತೆ. ಹಾಗಾಗಿ ಅಂತಹ ಅಹಂಕಾರದಿಂದ ಮೆರೆತಿರ್ತಕ್ಕಂಥ ಮಧುಕೈಟವರನ್ನ ವರ ಕೇಳಿ ಅವರ ಬಾಯಿಂದಲೇ ಅವರ ಮರಣವನ್ನಿಚ್ಛಿಸುವ ಹಾಗೆ ಮಾಡು, ಅವರೇ ನಾವು ಸಾಯ್ಬೇಕು ಅಂತ ಅನ್ಕೋಬೇಕು, ಆ ರೀತಿ ಮಾಡು ಎಂದಾಗ ಹರಿ ಉಪಾಯವನ್ನು ಮಾಡಿದ, ಮತ್ತೆ ಕದನ ಪ್ರಾರಂಭಿಸಿದ, ಮತ್ತೆ ಕದನದಲ್ಲಿ ಸೋತಂತ ಹರಿ ಮಧುಕೈಟವರನ್ನ ಕೇಳ್ತಿದ್ದಂತೆ, ಅಯ್ಯ ಮಧುಕೈಟವರೇ, ಮೆಚ್ಚಿದ ನಿಮ್ಮ ಭುಜಬಲ ಪರಾಕ್ರಮಗಳಿಗೆ, ಮೆಚ್ಚಿದ ನಿಮ್ಮ ಶೌರ್ಯಕ್ಕೆ, ಮೆಚ್ಚಿದ ನಿಮ್ಮ ಸಾಹಸಕ್ಕೆ ಕೇಳಿ, ನಿಮಗೇನು ವರ ಬೇಕು ಕೇಳಿ ಎಂದರೆ ನಾನು ಎಂಬ ಅಹಂಕಾರ ತಮ್ಮ ಮಿದ್ಲಲ್ಲಿತ್ತಲ್ಲ ಆ ಕೇಳ್ತಾ ಇದ್ರಂತೆ ಮಧುಕೈಟವರು. ಎಲ್ಲವೋ ಮೂಢಾತ್ಮನಾದ ಹರಿ, ನೀನು ನಮ್ಮನ್ನು ಯುದ್ಧದಲ್ಲೇ ಗೆಲ್ಲುವುದಕ್ಕಾಗಲಿಲ್ಲ, ನಮ್ಮನ್ನು ಯುದ್ಧದಲ್ಲೇ ಗೆಲ್ಲುವುದಕ್ಕಾಗಲಿಲ್ಲ ಅಂದ ಮೇಲೆ ನೀನು